ಬಿಗ್ ಬಾಸ್ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಗಿಲ್ಲಿ ಹಾಗೂ ರಕ್ಷಿತಾ ಫ್ರೆಂಡ್ಸ್ ಆದರೆ ಕರಾವಳಿ ಹುಡುಗಿಗೆ ಮ್ಯೂಟೆಂಟ್ ರಘು ಹಾಗೂ ಮಾಳು ಒಳ್ಳೆಯ ಅಣ್ಣಂದಿರಾದರು. ರಕ್ಷಿತಾ ಅವರಿಬ್ಬರ ಜೊತೆಗೂ ತುಂಬ ಆತ್ಮೀಯತೆಯಿಂದ ಇದ್ದಾರೆ. ಇತ್ತೀಚೆಗೆ ರಘು ಅವರ ಜೊತೆ ಏಡಿ ಹಿಡಿದು ಸಾರು ಮಾಡಿದ್ದಾರೆ. ಈಗ ಅವರು ಮಾಳು ಅವರನ್ನು ಭೇಟಿ ಮಾಡಿದ್ದಾರೆ. ಹೌದು, ಕರಾವಳಿ ಹುಡುಗಿ ರಕ್ಷಿತಾ ಬೆಳಗಾಂಗೆ ಬಂದಿದ್ದಾರೆ. ಅಲ್ಲಿ ಅವರು ಮಾಳು ಅಣ್ಣನ ಜೊತೆ ವ್ಲಾಗ್ ಮಾಡಿದ್ದಾರೆ. ವ್ಲಾಗ್ನಲ್ಲಿ ಮಾತನಾಡಿದ್ದಾರೆ. ಹಾಯ್ ಗಾಯ್ಸ್, ಇಲ್ಲಿ ನೋಡಿ ನನ್ನ ಜೊತೆ ಯಾರಿದ್ದಾರೆ ಅಂತ. ಮಾಳು ಅಣ್ಣ. ನಾನು ನಮ್ಮ ಮಾಳು ಅಣ್ಣ ಊರಿಗೆ ಬಂದಿದ್ದೇನೆ. ಮಾಳು ಅಣ್ಣ ನನ್ನ ಲಾಂಗ್ ಡ್ರೈವ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅವರ ಊರು ನೋಡಿ ಎಷ್ಟು ಚಂದ ಉಂಟು ಅಂತ ರಕ್ಷಿತಾ ಹೇಳಿದ್ದಾರೆ. ತುಂಬ ಸೈಲೆಂಟ್ ಆಗಿರುವ ಊರು. ನಮ್ಮ ಊರಿಗೆ ಬಂದರೆ ನನ್ನ ಹಾಗೆಯೇ ಇದೆ ನನ್ನ ಊರು. ನಿಮ್ಮ ಊರು ನಿಮ್ಮ ಹಾಗೆಯೇ ಉಂಟು, ಸೈಲೆಂಟ್. ನನಗೆ ಬೆಳಗಾಂ ತುಂಬ ಇಷ್ಟ ಆಯಿತು ಅಂತ ರಕ್ಷಿತಾ ವ್ಲಾಗ್ನಲ್ಲಿ ಮಾತನಾಡಿದ್ದಾರೆ. ಲಾಂಗ್ ಡ್ರೈವ್ ವಿತ್ ಮಾಳು ಅಣ್ಣ ಎಂದು ಅವರು ವಿಡಿಯೋಗೆ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಈ ವಿಡಿಯೋ ನೋಡಿದ ಮ್ಯೂಟೆಂಟ್ ರಘು ಅವರು ರೆಡ್ ಹಾರ್ಟ್ ಎಮೋಜಿ ಕಮೆಂಟ್ ಮಾಡಿದ್ದಾರೆ. ರಕ್ಷಿತಾ ಒಬ್ಬಳೇ ಬಿಗ್ ಬಾಸ್ನಿಂದ ಹೊರಬಂದ ಮೇಲೂ ಮನೆಯೊಳಗೆ ಇದ್ದ ಸಂಬಂಧಗಳನ್ನು ಹೊರಗೆ ಬಂದ ಮೇಲೂ ಕಾಪಾಡ್ತಾ ಇರೋದು. ಈ ವ್ಯಕ್ತಿತ್ವವೇ ನಮಗೆ ತುಂಬ ಇಷ್ಟ ಆಗೋದು. ಮಾಳು ಅಣ್ಣನ ಜೊತೆಗೆ ಒಂದು ರೀಲ್ಸ್ ಮಾಡಿ ಎಂದು ಅಭಿಮಾನಿಯೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ರಕ್ಷಿತಾ, ಮಾಳು, ರಘು, ಸೂರಜ್, ಮಲ್ಲಮ್ಮ ಇವರ ಬಾಂಧವ್ಯಕ್ಕೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಿರಲಿ. ಯಾರಾದರೂ ಚೆನ್ನಾಗಿದ್ದರೆ ಉರ್ಕೊಂಡು ಸಾಯೋರು ಬರ್ನಲ್ಲಿ ಹಚ್ಚಿಕೊಳ್ಳಿ. ಇನ್ನೂ ಉರ್ಕೊಳ್ಳೋದು ತುಂಬ ಇದೆ ನೀವುಗಳು ಎಂದು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ. ರಕ್ಷಿತಾ, ನೀನು ಅಪ್ಪಟ ಅಪರಂಜಿ, ಚಿನ್ನ, ಎಲ್ಲರನ್ನು ಪ್ರೀತಿಸುವ, ಗೌರವಿಸುವ, ಸ್ನೇಹ ಸಂಬಂಧ ಬೆಳೆಸುವ ರೀತಿ ಅದ್ಭುತ ಅಂತ ಇನ್ನೊಬ್ಬರು ಬರೆದಿದ್ದಾರೆ. ಹೀಗೆ ರಕ್ಷಿತಾ ಅವರ ವ್ಲಾಗ್ಗೆ ಮತ್ತು ಎಲ್ಲ ಕಂಟೆಂಟ್ಗಳಿಗೆ ಅಭಿಮಾನಿಗಳು ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ರಕ್ಷಿತಾ ಅವರು ಕೂಡ ಬಿಗ್ ಬಾಸ್ನಲ್ಲಿನ ಗೆಳೆಯರೊಂದಿಗೆ ಆಗಾಗ ಭೇಟಿಯಾಗ್ತಾ ಅವರ ಜೊತೆಗೆ ವಿಡಿಯೋ ಮಾಡ್ತಾ ಈ ಸಂಬಂಧವನ್ನು, ಈ ಬಾಂಧವ್ಯವನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ರಕ್ಷಿತಾ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿಯವರೆಗೆ ಕಾಯ್ತಾ ಇರಿ. ಧನ್ಯವಾದಗಳು.